ನಮಸ್ತೆ 90s ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತು ಆಚೆ ಹೋಗಿದ್ದೆ. ಆಚೆ ಹೋಗ್ಬಿಟ್ಟು ಬರಬೇಕಾದ್ರೆ ತುಂಬ ಹಶ್ವಾಗಿತ್ತು. ಸೊ ಅಲ್ಲಿ ಒಂದು ಕೆಫೆಗೆ ಹೋಗ್ಬಿಟ್ಟು ಒಂದು ದೋಸೆ ತಿಂದೆ. ಉಯಿಷಾ ಮನೇಲಿ ಇರ್ತಾಳೆ ಅಂತ ಹೇಳಿ ಅವಳಿಗೊಂದು ಪುಳಿಯೋಗರೆ ತೊಗೊಂಡಿದ್ದೀನಿ. ಅದು ಕಲರ್ ಹೆಂಗಿತ್ತು ಅಂತ ಅಂದರೆ ಅದು ನೋಡ್ತಿದ್ರೆ ತಿನ್ನಬೇಕು ಅನ್ನಿಸ್ತಾ ಇತ್ತು. ಬಟ್ ಉಯಿಷಾ ಇರೋದ್ರಿಂದ ಮನೇಲೇ ತಿನ್ನೋಣ ಅಂದ್ಬಿಟ್ಟು ಒಂದು ಪಾರ್ಸಲ್ ತೊಗೊಂಬಂದಿದ್ದೀನಿ. ಬಟ್ ಅದನ್ನು ಟೇಸ್ಟ್ ಮಾಡಿ ನೋಡ್ಬಿಟ್ಟು ಲಾಸ್ಟಲ್ಲಿ ಪ್ರೈಸು ಮತ್ತು ಯಾವುದಕ್ಕೆ ಕೆಫೆ ಅಂತಲೂ ಹೇಳ್ತೀನಿ ನಿಮಗೆ. ಸೊ ನೋಡಿ, ಇದು ಪಾರ್ಸಲಿಗೆ ಕೊಟ್ಟಿರೋವಂಥದ್ದು ಪೇಪರ್ ಕವರು, ಬಿಲ್ಲು, ಟಿಶ್ಯೂ ಕೊಟ್ಟಿದ್ದಾರೆ ಒಂದು 3-4. ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ. 2 ಸ್ಪೂನ್ ಕೊಟ್ಟಿದ್ದಾರೆ ಮರದ್ದು. ಚಟ್ನಿ, ಇದು ಪುಳಿಯೋಗರೆ. ಈ ಥರದ್ದು 2 ಬಾಕ್ಸ್ ಕೊಟ್ಟಿದ್ರಲ್ವ ಉಯಿಷಾ? ಈ ಥರದ್ದು 2 ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ಖಾಲಿ. ಇವಾಗ ಇದನ್ನ ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂತ ಹೇಳಿ. ಉಯಿಷಾಂಗೆ ತೋರಿಸ್ಬಾ ಉಯಿಷಾ, ಕಲರ್ ತೋರಿಸ್ಬಾ. ಅಲ್ಲಿ ಹಾಕಿ ಕೊಟ್ಟಿದ್ರು. ಬೇರೆಯವ್ರ ಪ್ಲೇಟ್ ನೋಡ್ತಿದ್ರೆ ಅನ್ನಿಸ್ತಾ ಇತ್ತು ಇದನ್ನು ಟೇಸ್ಟ್ ಮಾಡಬೇಕಲ್ಲ ಅಂತ. ಮುಂಚೆ ನೋಡಿದ್ದಿದ್ರೆ ಇದನ್ನೇ ತೊಗೊಂಡ್ಬಿಡ್ತಾ ಇದ್ದೆ. ಸೊ ನಾನು ದೋಸೆ ತೊಗೊಂಡ್ಮೇಲೆ ಇದನ್ನು ನೋಡಿ ತಿನ್ನಬೇಕು ಅಂತ ಅನ್ನಿಸ್ತು, ಹಂಗಾಗ್ಬಿಟ್ಟು ತೊಗೊಂಬಂದಿದ್ದೀನಿ. ಇದು ಹೆಂಗಿದೆ ಸ್ಮೆಲ್ ಅಂತೂ ಘಮ ಘಮ ಅಂತ ಬರ್ತಾಯಿದೆ, ತುಂಬ ಚೆನ್ನಾಗಿದೆ ನೋಡೋದಿದ್ರೆ. ಆ ಘಮ ಅಂತೂ ಒಂಥರ ಪುಳಿಯೋಗರೆ ಸ್ಮೆಲ್ ಹೆಂಗೆ ಬರುತ್ತಲ್ಲ, ಈ ದೇವಸ್ಥಾನಗಳಲ್ಲಿ ಕೊಡ್ತಾರಲ್ಲ ಆ ಥರ ಇರುತ್ತೆ. ಬಟ್ ಟೇಸ್ಟ್ ಮಾಡಿಬಿಟ್ಟು ನೋಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಖಾರ ಸ್ವಲ್ಪ ನಾನು ಮಾಡ್ದಂಗೆ ಇದೆ. ಸೊ ನಾವು ಮಾಡೋ ಥರನೇ ಟೇಸ್ಟ್ ಇದೆ ಆಲ್ಮೋಸ್ಟು. ಈ ಕಲರ್ ಹೆಂಗೆ ಬಂತು ಅನ್ನೋದು ನನಗೆ ಡೌಟು. ಮೋಸ್ಟ್ಲಿ ಹಳೆ ಹುಣ್ಸೆಹಣ್ಣು ಹಾಕಿದ್ದಾರಾ ಅಂತ. ಈ ಕಪ್ಪು ಹುಣ್ಸೆಹಣ್ಣು ಹಾಕಿದ್ರೆ ಈ ಕಲರ್ ಬರುತ್ತೆ. ಫುಲ್ಲು ಕಪ್ಪು ಹುಣ್ಸೆಹಣ್ಣು ಹಾಕಿರ್ಬೋದು ಅಂತ ಅಂದ್ಕೊತಾ ಇದ್ದೀನಿ. ಖಾರ ಹುಳಿ ಸ್ವಲ್ಪ ಕಮ್ಮಿನೇ ಇದೆ, ಖಾರ ಖಾರವಾಗಿದೆ, ಟೇಸ್ಟು ಚೆನ್ನಾಗಿದೆ. ಇದು ಪ್ರೈಸ್ ಎಷ್ಟು ಗೊತ್ತಾ ನಿಮಗೆ? ₹100. ಇದಕ್ಕೆ ಈ ಪುಳಿಯೋಗರೆಗೆ ₹100. ಅಲ್ಲಿ ಲೆಕ್ಕ ಹಾಕಿ ₹100 ಅಂತ ಅಂದರೆ ಎಷ್ಟು ಕಾಸ್ಟ್ಲಿ ಇದಾಗೋಗ್ಬಿಟ್ಟಿದೆ ಇವಾಗ ಅಂತ ಅಂದರೆ. ಆ ಕೆಫೆ ನೇಮ್ ಏನಂತ ಅಂದರೆ ರಾಮೇಶ್ವರ ಕೆಫೆ. ಯಾರೋ ಹೇಳ್ತಾ ಇದ್ರು ಇದು ಹೆಂಗೆ ಅಂತಂದರೆ ಅದೇನು ವರ್ಷಕ್ಕೋ ತಿಂಗಳಿಗೋ ಎಷ್ಟು ಅಂತ ಗೊತ್ತಿಲ್ಲ. ಯಾರಿಗಾದ್ರು ಗೊತ್ತಿದ್ರೆ ಹೇಳಿ. 5 ಕೋಟಿ ಬಿಸ್ನೆಸ್ ಮಾಡುತ್ತಂತೆ. ಅದೇನು ತಿಂಗಳಿಗೆ ಹೇಳಿದ್ರೋ ವರ್ಷಕ್ಕೆ ಹೇಳಿದ್ರೋ ಗೊತ್ತಿಲ್ಲ. ಅಷ್ಟು ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಜನ. ಮತ್ತು ಕೂತ್ಕೊಂಡು ತಿನ್ನೋಕ್ಕೆ ಜಾಗ ಇಲ್ಲ, ನಿಂತ್ಕೊಂಡೇ ತಿನ್ನಬೇಕು. ಅಡುಗೆದು ಅದು ನೀಟ್ ಕ್ಲೀನ್ ಎಲ್ಲ ಮೇಂಟೈನ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ನೋಡಿದಾಗ ಅನ್ನಿಸ್ತಾ ಇತ್ತು ಆದರೂ ಆಗಿರ್ಬೋದು, ಅಷ್ಟು ಬಿಸ್ನೆಸ್ ಆದರೂ ಆಗ್ಬೋದು ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ತಿಂತೀನಿ. ಟೇಸ್ಟ್ ಅಂತೂ ಚೆನ್ನಾಗಿದೆ. ನೀವು ಏನಾದರೂ ಆ ಸೈಡ್ ಹೋದರೆ ಒಂದ್ಸರಿ ಟೇಸ್ಟ್ ಮಾಡಿ. ಮತ್ತು ಈ ಥರದ್ದೆಲ್ಲವುದು ಸಿಗುತ್ತೆ. ಅದೇನೋ ಚಟ್ನಿ ಪುಡಿ, ಅಲ್ಲಿ ಒಂದು ಪುಡಿ ಚಟ್ನಿ ತುಂಬ ಇಷ್ಟ ಆಯಿತು. ಒಂಥರ ಡಿಫ್ರೆಂಟಾಗಿತ್ತು. ದೋಸೆನೂ ಕೂಡ ಡಿಫ್ರೆಂಟಾಗಿತ್ತು ನೋಡೋದಕ್ಕೆ, ತಿನ್ನೋದಕ್ಕೆ ಎಲ್ಲದೂ. ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಬೇರೆ ರೆಸ್ಟೋರೆಂಟ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ. ಸೊ ನಾನು ಪುಳಿಯೋಗರೆ ತಿಂತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಹೇಳಬೇಕು ಅನ್ನಿಸ್ತು, ಈ ಪಾರ್ಸಲ್ ಪ್ಯಾಕಿಂಗ್ ಆಗಿರ್ಬೋದು, ಆ ಬಾಕ್ಸು ಇದು ಕ್ವಾಲಿಟಿ ಆಗಿರ್ಬೋದು, ಅವ್ರು ಕೊಟ್ಟಿರೋ ಪೇಪರ್ ಕವರ್ ಆಗಿರ್ಬೋದು. ಸೊ ಒಂದ್ಸಲ ಅನಿಸುತ್ತೆ ನಾವು ಕೊಟ್ಟಿರೋ ದುಡ್ಡಿಗೇನು ಮೋಸ ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ಆದರೂ ಇನ್ನೊಂದು ಸಲ ಅನಿಸುತ್ತೆ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು. ಬ್ರ್ಯಾಂಡ್ ಅಲ್ಲೇನಪ್ಪ, ಸೊ ಕೊಡಲೇಬೇಕು. ಆ ಥರ ಹೋಗ್ಬಿಟ್ಟು ಆ ರೆಸ್ಟೋರೆಂಟ್ ಆ ಥರ ಕೆಫೆಗಳಿಗೆ ಹೋಗಿ ತಿನ್ನಬೇಕು ಅಂತಂದರೆ ದುಡ್ಡು ಖರ್ಚಾಗೇ ಆಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಬಟ್ ಪುಳಿಯೋಗರೆ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಮನೇಲಿ ಮಾಡಿರೋ ಥರನೇ ಇದೆ. ಯಾರಾದರೂ ರಾಮೇಶ್ವರ ಕೆಫೆಗೆ ಹೋಗಿ ಟೇಸ್ಟ್ ಮಾಡಬೇಕು, ತಿನ್ನಬೇಕು ಅಂತಂದರೆ ಆರಾಮಾಗಿ ತಿನ್ಬೋದು, ಚೆನ್ನಾಗಿದೆ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.